कृति कहाँ है ಅಂದ್ರೆ मेरी बगल में अगल बगल में बहुत अच्छा हिंदी बोलते हो पूरा जन बोलते ಪೂಜಿತನಾಗಿ ಉಬ್ಬಿದೆ ಆಟನ್ನೋ ಅಡ್ಡದಲ್ಲಿ ಲವ್ ಅನ್ನೋ ಲಾಂಗ್ ನೀವೇ ನನ್ನ ಗಂಡ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಾಜು ಸ್ಟೋರೀಸ್. ಹೇಗಿದ್ರಿ ಎಲ್ಲರೂ? ನೀವೆಲ್ಲ ಖುಷಿಯಲ್ಲಿದ್ರಂತ ಎಣಿಸ್ತಾ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇವೆ. ಸೊ ಇವತ್ತು ನಮ್ದು ಆನಿವರ್ಸರಿ ವ್ಲಾಗ್ ನೀವು ತಮ್ನೇಲಲ್ಲಿ ನೋಡಿ ಬಂದಿರ್ಬೋದು. ಸೊ ನನ್ನ ಪ್ರೀತಿಯ ಗಂಡ ಇವತ್ತು ಏನ್ ಮಾಡ್ತಾ ಇದ್ದಾರೆ? ಕೇಕ್ ಮಾಡ್ತಾ ಇದ್ದಾರೆ. ಹೌದು. ಸೊ ನೀವು ನಮ್ಮ ವಿಡಿಯೋಸ್ ನೋಡ್ತಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಒಂದು ಹೊಸತು ಓವನ್ ಬಂದಿದೆ. ಸೊ ಅದು ಬಂದಾಗಿಂದ ಏನಾದ್ರೂ ಒಂದು ಟ್ರೈ ಮಾಡ್ತಿರ್ತೇವೆ, ಖುಷಿ ಆಗ್ತದೆ ಟ್ರೈ ಮಾಡ್ಲಿಕ್ಕೆ. ಸೊ ಹಾಗೆ ಈ ಸಲ ನಾವು ಕೇಕ್ ಬೇಕ್ ಮಾಡುವ ಅಂತೇಳಿ, ಆನಿವರ್ಸರಿ ನಾವು ಕೇಕ್ ಕಟ್ ಮಾಡಿಲ್ಲ, ಸೊ ನಾವೇ ಮನೇಲಿ ಬೇಕ್ ಮಾಡಿ ಕಟ್ ಮಾಡುವ ಅಂತೇಳಿ ಅನ್ಕೊಂಡ್ವಿ. ಅಂಡ್ ನಮ್ಗೆ ಗೊತ್ತಿಲ್ಲ ಆಯ್ತು ಆಕ್ಚುಲಿ ಕೇಕ್ ಬೇಕ್ ಮಾಡೋದು ಇಷ್ಟು ಸುಲಭ ಉಂಟು ಅಂತೇಳಿ. ಅಂದ್ರೆ ಬೇಕರಿ ತರದ ಕೇಕ್ ಅಲ್ಲ, ಅಂದ್ರೆ ಕ್ರೀಮ್ ಎಲ್ಲ ಹಾಕಿ ಆ ತರ ಅಲ್ಲ, ಸಿಂಪಲ್ ವೆನಿಲಾ ಕೇಕ್ ಮನೇಲೆ ಮಾಡ್ಬೋದು. ಏನ್ ಹೆಚ್ಚು ಟೈಮು ತಕೊಳ್ಳಲ್ಲ, ಏನ್ ಹೆಚ್ಚು ಇಂಗ್ರೀಡಿಯೆಂಟ್ಸ್ ಬೇಡ. ಸೊ ಅದ್ ನಮಗೂ ಗೊತ್ತಿಲ್ಲ ಆಯ್ತು. ಹಾಗೆ ನಾವು ಮಾಡ್ತಿದ್ದೇವೆ, ನಿಮ್ಗೂ ವ್ಲಾಗ್ ಮಾಡಿ ತೋರಿಸ್ತೇವೆ, ನೀವು ಮನೇಲಿ ಟ್ರೈ ಮಾಡಿ. ಅಂಡ್ ಫಸ್ಟ್ ಬೇಕ್ ಮಾಡುವ ಮತ್ತೆ ಕಟ್ ಮಾಡುವ. ಬನ್ನಿ ತಡ ಮಾಡದೆ ನಮ್ಮ ಕೇಕಿಗೆ ಫಸ್ಟ್ ಇಂಗ್ರೀಡಿಯೆಂಟ್. ಸೊ ಹೆದ್ರದ್ಲು ಹೆಂಡ್ತಿ. ಸೊ ನಾವು ಫಸ್ಟಿಗೆ ಈಗ ಮೊಟ್ಟೆ ಒಡೆದು ಹಾಕ್ಬೇಕು. 3 ಮೊಟ್ಟೆ ತಗೊಂಡಿದ್ದೇವೆ. ಸೊ 3 ಮೊಟ್ಟೆ ಒಡೆದು ಹಾಕ್ಬೇಕು ಫಸ್ಟಿಗೆ. ಕಾಣೋ 3 ಮೊಟ್ಟೆ ತೋರ್ಲಿಲ್ಲ. ಫಸ್ಟ್ ಹೊಡೆದು ಹಾಕುವ. ಇದೆಂತ ಅಂದ್ರೆ ಆಮ್ಲೆಟ್ ಮಾಡುದಾ? ನಾನು ಮಾಡುದು ನೋಡಿದ್ರೆ ಒಳ್ಳೆ ಶೆಫಿನವ್ರು ಮಾಡ್ತಾರಲ್ಲ ಆ ತರ ಅನಿಸ್ಬೇಕು. ಹೌದದೇ ಚೆನ್ನಾಗಿ ಆಗ್ತದೆ. ಇವತ್ತು ವಿಡಿಯೋಗ್ರಾಫರ್ ಚೇಂಜ್ ಆಯ್ತಾ? ನಾನ್ ವಿಡಿಯೋಗ್ರಾಫರ್. ನನ್ನ ವಿಡಿಯೋಗ್ರಫಿ ಹೇಗುಂಟ ಅಂತ ಕಾಮೆಂಟ್ ಮಾಡಿ ಗೈಸ್. ಇಲ್ಲದಿದ್ರೆ ವಿಡಿಯೋಗ್ರಾಫರ್ ನಾನು. ಹೌದು. ಇಲ್ಲಿ ಈಗ ನಾನು ಹಾಕ್ತೇನೆ, ಅದು ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ನಾನು ಶೋ ತಕೊಳ್ಳೋದು, ಆಮೇಲೆ ನಾನು ಇರುದಿಲ್ಲ ವಿಡಿಯೋ ಇದರಲ್ಲಿ. ಗೈಸ್ ನನ್ನ ಗಂಡ ಕೋಳಿ ಒಟ್ಟಿಗೆ ಕೋಳಿ ಮರಿಯನ್ನು ಸಾಕಿದ್ದಾರೆ. ಇಲ್ಲಿಗ 1 ತಿಂಗಳು ಬಿಟ್ಟಿದ್ರೆ ಅದು ಕೊಕ್ಕೋ ಆಗ್ತಿತ್ತು. ಅದಲ್ಲಿ ವೈಟ್ ಅದಕ್ಕೆ ಅದ ಕಾಣುದು, ಅದೀಗ ಮಿಕ್ಸ್ ಮಾಡೋದು ಸರಿ ಆಗ್ತದ. ಓಕೆ, ನಾವೀಗ ನೆಕ್ಸ್ಟ್ ಶುಗರ್ ಹಾಕ್ಬೇಕು. ನಮ್ದು ಶುಗರ್ ಹಾಕುವ. ಈ ಕಪ್ಪಲ್ಲಿ ಇಷ್ಟು ತಕೊಂಡಿದ್ದೇನೆ. ಈ ಕಪ್ಪಲ್ಲಿ ಇಷ್ಟು. ಐ ಥಿಂಕ್ ಸ್ವಲ್ಪ ಜಾಸ್ತಿ ಆಯ್ತಾ ಅಂತ ಅಲ್ಲ? ಇರ್ಬೇಕು. ಸಕ್ಕರೆ ಸಕ್ಕರೆ ಕಾಣ್ತೇನೆ. ಕೇಕ್ ಅಂತ ಹೇಳಿದ್ಮೇಲೆ ಸಕ್ಕರೆನೇ ಇರುದು, ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಎಂತ ಇಷ್ಟೆಲ್ಲ ತಿನ್ಬಹುದಲ್ಲ, ಅಪರೂಪ ಅಲ್ಲ. ಇಷ್ಟೆಲ್ಲ ತಿನ್ಬಾರ್ದು, ವೀಕ್ಷಕ ನೋಡುವವರಿಗೆ ಅಪರೂಪಕ್ಕೆ ಇಲ್ಲ, ಇಷ್ಟೆಲ್ಲ ತಿನ್ಬಾರ್ದು, ಅದೇ ಅಪರೂಪಕ್ಕೆ ಪರವಾಗಿಲ್ಲ. ಇದೀಗ 1 ತಿಂಗಳಿದ ಚಾದ್ ಸಕ್ಕರೆ ಇಲ್ಲಿಗೆ ಹೋಯ್ತದು. ಹೌದು, ಅದೇ ಈಗ ನಾವು ಸ್ವೀಟ್ ಎಲ್ಲ ತಿನ್ನುದಿಲ್ವಾ, ಅದೇ ತರ. ಸೊ ಅದನ್ನೀಗ ಮಿಕ್ಸ್ ಮಾಡಿದೆ. ಸೊ ಈಗ ನಮ್ಗೆ ಎಂತ ಹೋಯ್ತು ಇದ್ರೊಳಗೆ? ಮೊಟ್ಟೆ ಮತ್ತೆ ಶುಗರ್. ನೆಕ್ಸ್ಟ್ ಎಂತ ಅಂತ ನೋಡ್ತೇವೆ, 1 ನಿಮಿಷ. ಈಗ ಇದರಲ್ಲಿ ಎಣ್ಣೆ ತಕೊಂಡಿದ್ದೇನೆ. ಸೊ ನಾವು 1 ಕಪ್ ಶುಗರ್, ಬಟ್ ನಾವು ಶುಗರ್ ಸ್ವಲ್ಪ ಕಮ್ಮಿ ಅಂತ ಅನ್ಕೊಂಡಿದ್ದೇನೆ ನಾವು ಹಾಕಿದ್ದು. ಅದು ವಿಡಿಯೋದಲ್ಲಿ ಜಾಸ್ತಿ ಇತ್ತು ಆಯ್ತಾ. 3/4 ಕಪ್ ಆಯಿಲ್. ಈಗ ಆಹಾ, ಇದೀಗ ಬಿಸಿಲಿಗಿಟ್ರೆ ಆಮ್ಲೆಟ್ ಆಗ್ತದೆ, ಸ್ವೀಟ್ ಆಮ್ಲೆಟ್ ಸವಿಯಲು ಸಿದ್ಧ. ಓಕೆ, ಈಗ 3/4 ಕಪ್ ಆಯಿಲ್ ಆಯ್ತಲ್ಲ. ಇದೀಗ ಇದು ಲಾಸ್ಟ್ ಟೈಮ್ ಅಮಿತ್ ಹೇಳಿದಲ್ಲ, ಕಲ್ಲಿನಾಗೆ, ಇದೀಗ ಬ್ರಿಕ್ಕಿನಾಗಿ ಇಟ್ಟಿಗೆ ಆಗಿ ಆಗದಿದ್ರೆ ಸಾಕು. ಹೌದು ಮಾರೆ. ಅರ್ಧ ಕಪ್ ನಾವು ಮಿಲ್ಕ್ ತೆಗಿಬೇಕು, ಶುದ್ಧ ದೇಸಿ ಹಾಲು. ಮಿಕ್ಸ್ ಮಾಡು. ನೋಡ್ದಾ? ಮಿಕ್ಸರ್ ಪೂಜಿತ. ಹಾಗೆ ಚುರ್ಮುರಿ ಎಷ್ಟು? ಸಾಕು ಸಾಕು. ಎಷ್ಟು ಚುರ್ಮುರಿ? ಎಷ್ಟು ಚುರ್ಮುರಿ ಬೇಡ, ಒಂದಾ? ಚುರ್ಮುರಿ ಅಲ್ಲ ನಮ್ಗೆ ಆಮ್ಲೆಟ್. ಆಮ್ಲೆಟಾ? ಎಷ್ಟು? ಒಂದು ಹಾಕುದಾ? ಒಂದು ಆಮ್ಲೆಟ್. ಒಂದು ಹಾಕುದಾ? ಒಂದು ಹಾಕಿ. ಸಾಕು ಮಿಕ್ಸ್ ಮಾಡಿ ಸಾಕು. ಈಗ ನಮ್ಗೆ ಇದು ಹಾಕ್ಬೇಕಲ್ಲ, ವೆನಿಲಾ ಎಸೆನ್ಸ್ ಹಾಕ್ಬೇಕು. ಇದು ಎಲ್ಲ ಓಕೆ, ವಾಸನೆ ಇಸ್ ನಾಟ್ ಓಕೆ. ನಾ ವೆನಿಲಾ ಎಸೆನ್ಸ್ ತರ್ತೇನೆ, ಇಟ್ಕೊ. ಈಗ ಇದು ನಾವು ಕಾಫ್ ಸಿರಪ್ ತಗೊಳ್ತೇವಲ್ಲ ಅದೇ ತರ ಉಂಟು. ಸೊ ಸಿರಪ್ ಅನ್ನು 1 ಟೇಬಲ್ ಸ್ಪೂನ್ ಅಂತ ಹೇಳಿದ್ದಾರೆ, ಬಟ್ ನಾನು ಇಷ್ಟು ತಗೊಳ್ತಿದ್ದೇನೆ, ಇದ್ರ 1 ಕಪ್ಪಿನಷ್ಟಿಗೆ. ಓ, ಇದು ತುಪ್ಪ ಹಾಕಿದಾಗ ಆಗ್ತದೀಗ? ತುಪ್ಪ ಅಲ್ಲ, ಕಾಫ್ ಸಿರಪ್. ಸೊ ಇದು ವೆನಿಲಾ ಎಸೆನ್ಸ್ ಆಯ್ತಾ, ವೆನಿಲಾ ಎಕ್ಸ್ಟ್ರಾಕ್ಷನ್, ವೆನಿಲಾ ಎಸೆನ್ಸ್. ಓಕೆ, ಈಗ ವಾಪಸ್ ತಿರ್ಸ್ತಾ ಇರಿ. ಸಾಕು, ಅಷ್ಟೇಯಾ? ಅಷ್ಟೇ. ಈಗ ಮೈದಾ ಹಾಕುವ. ಓಕೆ, ಈಗ 1.5 ಕಪ್ ಹೇಳಿದಲ್ಲ ನಾನು, 1.5 ಕಪ್ ಮೈದಾ ಹಾಕಬೇಕು.
ಸೊ ಅದು ಸ್ವಲ್ಪ ಕಷ್ಟದ ಕೆಲಸ, ಅದಕ್ಕೆ ಪೇಷನ್ಸ್ ಬೇಕು ಗಾಳಿಸ್ಲಿಕ್ಕೆಲ್ಲ. ಸೊ ಅದಕ್ಕೆ ಪೂಜಿತ ಮಾಡ್ತಿದ್ದಾಳೆ ಇಲ್ಲಿಗ. ನಮ್ಮ ಹತ್ರ ದೊಡ್ಡದಿಲ್ಲ ಅಲ್ಲ ಗಾಳ್ಸು, ಅದೇ ಪ್ರಾಬ್ಲಮ್. ಸೊ ಪಾಪ ಭಾರಿ ತಾಳ್ಮೆಯಿಂದ ಕೆಲಸವನ್ನು ಮಾಡುತ್ತಿರುವ ಪೂಜಿತಾರವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದು ಈಗ ಆಗ್ಲಿ ನಮ್ದು ಫಸ್ಟ್ ಗಾಳ್ಸಿ ಅಲ್ಲ, ಮತ್ತೆ ಕಂಟಿನ್ಯೂ ಮಾಡುವ. 3 hours ಲೇಟ್ ನಮ್ಮ ನಿಮ್ಮ ಭೇಟಿ ಒಂದು ವಿರಾಮದ ನಂತರ. ಗೈಸ್, ನಾನು ಅನ್ಕೊಳ್ತಿದ್ದೆ ಇಲ್ಲಿ ಇವ್ರ ಹತ್ರ ರಂಗೋಲಿ ಹಾಕ್ಸ್ಲಿಕ್ಕಿಂತ ಉಂಟಲ್ಲ, ಹೊರಗೆ ಕರ್ಕೊಂಡು ಹೋಗಿ ಈ ಕೆಲಸ ಎಲ್ಲ ಮಾಡಿಸಿದ್ರೆ ಮನೆ ಎದುರೊಂದು ರಂಗೋಲಿ ಆದ್ರೂ ಬೀಳ್ತಿತ್ತು. ಸತ್ಯ. ಅದು ಹೇಳ್ತಾರಲ್ಲ, ಒಂದು ಕಲ್ಲಲ್ಲಿ ಎರಡು ಹಾಗೆ ಇಲ್ಲಿ ನೋಡಿ, ಇಲ್ಲ ಅಷ್ಟೇನ್ ಬ್ಯಾಡ್ ಇಲ್ಲ ಆಯ್ತಾ, ಇಲ್ಲಿ ನೋಡಿ ಓಕೆ ಅಂದ್ರೆ ಸ್ವಲ್ಪ ವಿಚಿತ್ರ ರಂಗೋಲಿ. ಗಂಡಸ್ರು ಮತ್ತೆ ಹೀಗೆ ಹಾಕುದಲ್ಲ, ಹೆಂಗಸ್ರಾಗೆ ಹೀಗೆ ಬೊಟ್ಟು ಇಟ್ಟೆಲ್ಲ ಹಾಕ್ತಿಲ್ಲ. ಕರೆಕ್ಟ್. ಬಾ, ಈಗ ಬೇಕಿಂಗ್ ಪೌಡರ್ ಹಾಕ್ಬೇಕು. ಇವತ್ತಿನ ಕೇಕ್ ಈಗ ಗಟ್ಟಿ ಆದ್ರೂ ಉಂಟಲ್ಲ, ಇವ್ರ ಗ್ಯಾರಂಟಿ ನಂದೇ ಹೆಸರು ಹೇಳುದು. ಯಾಕಂದ್ರೆ ಇಲ್ಲಿ ನೋಡಿ, ಕಷ್ಟದ ಕೆಲಸ ನಂಗೆ ಕೊಟ್ಟಿದ್ದಾರೆ, ಬೇಕಿಂಗ್ ಪೌಡರ್ ಇದು ಹಾಕ್ಬೇಕಂತೆ. ಕಷ್ಟದ ಕೆಲಸ ಅಂತ ಸುಲಭ, ಬಟ್ ನಾನು ಎರಡು ಹಾಕಂತ. ಎಷ್ಟು ನಂಗೂ ಗೊತ್ತಿಲ್ಲ. ಇನ್ನೊಮ್ಮೆ ಸ್ವಲ್ಪ ಅಷ್ಟು ಬೇಡ ಸ್ವಲ್ಪ ಸಾಕು. ಸಾಫ್ಟ್ ಅಂದ್ರೆ ಸೊ ಇದು 2 ಟೇಬಲ್ ಸ್ಪೂನ್ ಹಾಕ್ಲಿಕ್ಕೆ ಇದ್ದದ್ದು. ನಾನು ಸ್ವಲ್ಪ ಜಾಸ್ತಿ ಹಾಕಿದಾಗ ಉಂಟು, ಪರವಾಗಿಲ್ಲ, ಸಾಫ್ಟ್ ಆಗ್ಬೋದು. ಇನ್ನು ಸಾಫ್ಟ್ ಆಗ್ಬೋದು. ಇದು ಹತ್ತಿ ಆಗಿ ಆಗ್ಬೋದು. ಅಲ್ಲಿ ಎಂತದ್ದು ಹಾಕಿದೆ, ಅದೆಂತ ನೀರಾ? ನಂಗೆ ಗೊತ್ತಿಲ್ಲ. ನಿಲ್ಲ ತೆಗಿಯೋದು ಇದ್ರಲ್ಲಿ ತೆಗಿ, ಅದು ಆಚೆ ಹಾಕು. ಗುಡ್. ಅಲ್ಲ, ಹೀಗೆ ಅಲರ್ಟ್ಸು, ಟಪ್ ಫಾಸ್ಟ್ ಅಲರ್ಟ್ಸ್. ಅಷ್ಟೇ. ರಂಗೋಲಿ ಆಗುದಿಲ್ಲ, ಅದ್ರ ಒಳಗೆ ಅಲರ್ಟ್ಸು. ಇಲ್ಲಿಗ ರಂಗೋಲಿ ಆಯ್ತಲ್ಲ. ಈಗ ಅದನ್ನು ಆಮ್ಲೆಟ್ಟಿಗೆ ಹಾಕಿ ಕಟ 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 ಅಂತ ಮಾಡು. ಇದು ಒಳ್ಳೆ ಉಂಟು, ಸಾಫ್ಟ್ ಆಗಿ. ಹಾಕುದಾ? ಹಾಕು. ಸ್ವಾಮಿ ದೇವರೇ, ಲೋಕಪಾಲನೆ ಎಲ್ಲ ಒಳ್ಳೇದಾಗ್ಲಿ. ತೇ ನಮೋಸ್ತು ತೇ. ಅಟ್ಲೀಸ್ಟ್ ತಿನ್ನುವಷ್ಟಾದ್ರೂ ಆಗ್ಲಿ, ಒಂಚೂರು ಗಟ್ಟಿ ಆದ್ರೂ ಪರವಾಗಿಲ್ಲ. ಹೌದು, ನಮ್ಗೆ ಬೇಕ್ರಿ ತರ ಆಗ್ಬೇಕಂತಿಲ್ಲ, ನಾರ್ಮಲ್ ಮಂಚ ತಿನ್ನೋ ಆಗಿರ್ಲಿ ಸಾಕು. ಓಯ್, ಚಂದ ಇದೆ. ಚಂದ ನೋಡ್ಲಿಕ್ಕೆ ಚಂದ ಆಗಿದೆ, ತಿನ್ಲಿಕ್ಕೆ ನಮ್ಗೆ ಈಗ ಹೆದ್ರಿಕೆ ಆಗುದು. ಇದಕ್ಕೊಂಚು ನೀರು, ಹಾಲು ಏನಾದ್ರು ಬೇಕೇನು? ಹಾಲು ಹಾಕಿದೆ ಅಲ್ಲ. ಓ, ಜಾಸ್ತಿ ಆಯ್ತಾ ಮೈದಾ? ಇಲ್ಲ, ಅದು ಸರಿ. ನೀನೀಗ ಇದ್ ಮಾಡ್ಬೇಕಾ? ಹಾಗೆ ಈ ಕೆಲಸ ನಾನು ಎಂತ ವಹಿಸ್ಕೊಂಡೆ, ನಂಗೆ ಬೇಕಿದಿತ್ತು ಇದು. ಅದೇ ಹಾಕ್ತಾರಲ್ಲ, ನಿನಗೆ ಇದು ಬೇಕಿತ್ತ ಮಗನೇ, ವಾಪಸ್ಸು ಹೊಂಟೋಗು ಶಿವನೇ. ಅಷ್ಟು ನೀ ಹೇಳುವಷ್ಟೆಲ್ಲ ಎಂತ ಕಷ್ಟ ಇಲ್ಲ ಮಾರ. ಅವ್ರದೆಲ್ಲ ನೀರ್ ಇದ್ದಂಗೆ ಇತ್ತಪ್ಪ ಹಿಟ್ಟು. ಇಲ್ಲ, ಹೀಗೆ ಇರ್ತದೆ ಕ್ರೀಮ್ ತರ ಬರ್ಬೇಕಾ? ನಮ್ದೊಂಥರ. ನಿನ್ಗೆ ಒಬ್ಳಿಗೆ ಮಾಡ್ಲಿಕ್ಕೆ ಬಿಟ್ಟಿದ್ದಿದ್ರೆ, ಓ ಇದು ಎಂತದು, ಗೋವಿಂದಾನಿ ಗೋವಿಂದ. ಅಲ್ಲಲ್ಲ, ನಂಗೆ ಎಂತ ಅನಿಸ್ತದೆ ಅಂದ್ರೆ, ಇದು ಒಂಚೂರು ಇಡ್ಲಿ ಹಿಟ್ಟಿನಾಗಿದೆ. ನಾವು ಇಡ್ಲಿ ಹಿಟ್ಟು ಹೋಗಿ ಸ್ವಲ್ಪ ಇದು ಸೂಪರ್ ಐಡಿಯಾ. ಎಂತ ಕ್ರಿಯೇಟಿವ್ ನೀನು. ಇದನ್ನುಂಟಲ್ಲ, ನೀನು ಅಟ್ಟೆ ಪಾತ್ರದಲ್ಲಿ ಹಾಕಿ ಇಡ್ಲಿದು ಇದುಂಟಲ್ಲ, ಇಡ್ಲಿ ತಟ್ಟೆಗೆ ಹಾಕಿದ್ರೆ ಉಂಟಲ್ಲ, ನಿಂಗೆ ಇಡ್ಲಿ ತಿನ್ಬೋದಾ? ಆಹಾ ಇದಕ್ಕೆ ಅದು ಕ್ರಿಯೇಟಿವ್. ಇಲ್ಲ, ಇದು ಒಳ್ಳೆ, ಅಂದ್ರೆ ಪೇಸ್ಟ್ ತರನೇ ಆಗಿದೆ, ಸೂಪರ್ ಕಾಣ್ತಾ ಉಂಟು. ಅಲ್ಲ, ಅದಕ್ಕೆ ನಾವೀಗ ಎಂತ ಇದು ಮಾಡೋಕಿಲ್ವಾ? ಓ, ಇದು ಪೇಪರ್ ಇಡ್ಲಿಕ್ಕೆ ಉಂಟು. ಎಂತ ಪಾರ್ಚ್ಮೆಂಟ್ ಪೇಪರ್ ಅದನ್ನ ಇಡ್ಬೇಕಾ? ನೀ ಇಡ್ತೀಯಾ? ತಗೋಬತ್ತೆ ನೀನು. ಸೊ ಎಣ್ಣೆ ತಾಗಿಸಿದಾಳೆ, ಅದ್ರ ಮೇಲೆ ಈಗ ಪಾರ್ಚ್ಮೆಂಟ್ ಪೇಪರ್ ಮುಖಕ್ಕೆಲ್ಲ ತಾಗಿಸಿ. ಈಗ ನಾನು ಅದ್ರಲ್ಲಿ ಎಂತ ಮೇಕಪ್ ತಿನ್ಬೇಕಾ ಮಿನಿ? ಎಂತ ಮೇಕಪ್ ಮಾಡ್ಲಿಲ್ಲ, ನ್ಯಾಚುರಲ್ ಬ್ಯೂಟಿ ನಾನು. ಯಾಬಾ. ಓಕೆ, ಈಗ ಅದ್ರ ಮೇಲೆ ಈ ಸೈಡಿಗೆಲ್ಲ ಎಣ್ಣೆ ತಾಗಿಸಿದ್ಯಲ್ಲ? ಮಾಡಿದೆ. ಓಕೆ, ಈಗ ದಿ ಮೋಸ್ಟ್ ಸ್ಯಾಟಿಸ್ಫೈಯಿಂಗ್ ವಿಡಿಯೋ ಮಧ್ಯದಲ್ಲಿ ಇಡು. ಹಾಕು. ಹಾಕು. 3, 2, 1 ಟಡಾ. ಆಕ್ಚುಲಿ ಸ್ಯಾಟಿಸ್ಫೈಯಿಂಗ್ ತರ ಕಾಣ್ತದೆ ಮಾರೆ, ಅಲ್ಲ? ಅದೇ ಇಳಿದು ನೋಡೋಣ, ಸೂಪರ್ ಕಾಣ್ತಾ ಉಂಟು. ಓ, ನಾವು ಮಾಡಿದ್ ಮಾತ್ರ ಕಮ್ಮಿ ಆಯ್ತಾಯ್ತಾ? ಅದಿನ್ನು ಉಬ್ಬುವಾಗ ಸರಿ ಆಗ್ತದೆ, ಉಬ್ಬುತ್ತದೆ. ನೀನು ಕರೆಕ್ಟ್. ಹೇಗೆ ಖುಷಿ ಆಗ್ತಾ ಉಂಟಾ? ಭಾರಿ ಖುಷಿ ಆಗ್ತಾ ಉಂಟು. ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹೀಗೆಲ್ಲ ಮಾಡುದು. ನಾನು ಕೇಕ್ ಎಲ್ಲ ಮಾಡಲೇ ಇಲ್ಲ. ನಾನು ಸಹ ಅದೇ ಹೇಳಿ, ನಾವು ಕೇಕ್ ಫಸ್ಟ್ ಟೈಮ್ ಮಾಡುದು. ಎಲ್ಲಿ ಕಾಣ್ಲಿಕ್ಕೆ ಒಳ್ಳೆ ಕಾಣ್ತಾ ಉಂಟು, ಬಟ್ ನೋಡುವ.
ಔಟ್ಪುಟ್ ಹೇಗಿರ್ತಂತ ಈ ಗಲೀಜ್ ಮಾಡಿದ್ಲಿ. ಸಿ ಒಳ್ಳೇದಾಗುವಾಗ ಒಂಚೂರು ಏನಾದ್ರೂ ಕೆಟ್ಟದಾಗಬೇಕಾ, ದೃಷ್ಟಿ ಬೀಳುಕಾಗ. ಕರೆಕ್ಟ್. ಹೌದು, ಇದು ದೃಷ್ಟಿಗಿಟ್ಟದಾಗ. ದೃಷ್ಟಿಗೆ ಪ್ರಯಾಣಿಕರ ಗಮನಕ್ಕೆ, ನಮ್ಮ ಪೈಲಟ್ ಈಗ ಚೇಂಜ್ ಆಗಿದ್ದಾರೆ. ಸೊ ಪೈಲಟ್ ಅವರ ಕೈಚಳಕವನ್ನು ಲಾಸ್ಟ್ ಬರ್ಗುವ ಮೂಲಕ ತೋರಿಸ್ತಾ ಇದ್ದಾರೆ. ನಾನು ಬರ್ಗುದ್ರಲ್ಲಿ ಆಕ್ಚುಲಿ ಬಾಚುದ್ರಲ್ಲಿ ನನ್ನ ಹೆಂಡತಿ ಫೇಮಸ್, ಅದು ರೀಲ್. ಇನ್ನದೆಲ್ಲ ವಾಳ ಮರದಿ ನನ್ನ ಗಂಡೇ ತೆಗೆದು. ನಿಮ್ಮಲ್ಲಿ ಬಿಗ್ಗ ಕ್ರಿಟಿಕ್ ಯಾರು ನಿಮ್ಮ ಲೈಫಲ್ಲಿ ಅಂತ ಹೇಳಿದ್ರೆ ನಾನು ನನ್ನ ಗಂಡ ಅಂತಾರೆ ಹೇಳು. ಗೈಸ್, ಅದು ಒಬ್ರು ದೊಡ್ಡವರು, ಅಂದ್ರೆ ದೊಡ್ಡವರಲ್ಲ, ಫೇಮಸ್ ಪೀಪಲ್ ಎಲ್ಲ ಹೇಳ್ತಾರೆ, ಅಂದ್ರೆ ಯಾರಾದ್ರೂ ಕ್ರಿಟಿಕ್ಸ್ ಇರಬೇಕು ನಮ್ಗೆ ಮೂವೀಸ್ ಎಲ್ಲ ಮಾಡಿದಾಗ. ಕ್ರಿಟಿಕ್ಸ್ ಇಲ್ಲ ಇದ್ರೆ ನಾವು ಇಂಪ್ರೂವ್ ಆಗುದಿಲ್ಲ ಅಂತ ಹೇಳಿ, ಗೊತ್ತಾಯ್ತಾ? ಅದಕ್ಕೆ ನಿಂಗೆ ನಾನೇ ಒಂದು ನಿನ್ನದು ಎಂತ ಹೇಳ್ತಾರೆ ಕ್ರಿಟಿಕ್, ಸೊ ದಟ್ ನೀನ್ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ಅಲ್ಲ. ಕ್ರಿಟಿಕ್ ಕಹಾ ಹೇ ಅಂದ್ರೆ ಮೇರಿ ಬಗಲ್ ಮೇ, ಅಗಲ್ ಬಗಲ್ ಮೇ. बहुत अच्छा हिंदी बोलते हो, पूरा जना बोलते आप ये शौक पाते रहते, ये शौक पाते वो बहुत अच्छा लगता है. मैं कहाँ जाऊँ वहाँ सब है. ಹಾಗಾದ್ರೆ ಗಂಡನ ದುಶ್ಮನಿಗೆ ಹೋಲಿಸಿ ಬಿಟ್ಟಿ ನೀನು. ಇಲ್ಲ ಅದು ಆಕ್ಚುಲಿ ಹಾಗೆ, ಅದು ಲೈನ್ ದುಶ್ಮನ್ ಕಾಯ್ ಅಂತ ಹೇಳಿದ್ರೆ ಮೇರೆ ಬಗಲ್ ಮೇ ಹೇ ಅಂತ. ಅದು ಅವ್ರದ್ದ, ಇದು ನಮ್ದ. ಹಾಗೆ ಇದು ಪೂಜಿತಾ ಸ್ಪೆಷಲ್. ಇದನ್ನೀಗ ಹಾಕಿ ಆಯ್ತಲ್ಲ, ಇದನ್ನೀಗ 2 ಸಲ ಹೀಗೆ ತಟ್ಟಬೇಕಂತೆ. ಅಂದ್ರೆ ಈ ಏರ್ ಬಬಲ್ಸ್ ಇರ್ತಲ್ಲ, ಏರ್ ಅಲ್ಲ, ಅದೆಲ್ಲ ಹೊರಗೆ ಬರ್ತದೆ ಅಂತಾಗ. ಈಗ ಪ್ರೀ ಹೀಟ್ ಆಗಿದೆ, ಓವನಿಗೆ ಹೋಗುವ ಸಮಯ. ನಮ್ಮೆಲ್ಲರ ಕಾತುರದ ಸಮಯ ಈಗ ಬಂದಿದೆ. ಈಗ ಸ್ವಾಮಿ ಕೊರಗಜ್ಜನನ್ನು ನೆನೆಸುತ್ತಾ ನಾವು ಈ ಕಾರ್ಯವನ್ನು ಪ್ರಾರಂಭಿಸಬೇಕಾಗಿ ವಿನಂತಿ. ಕೆಳಗ ಮೇಲ ಮೇಲೆ ಮೇಲೆ. ಈಗ ನಮಸ್ಕಾರ ಮಾಡ್ಕೊಳ್ಳಿ ಪ್ಲೀಸ್. ಔಟ್ಪುಟ್ ಹೇಗೆ ಬರ್ತದೆ ನೋಡು. ಹೌದು, ನೀನು ಆಕ್ಚುಲಿ ಕೊರಗಜ್ಜನ ಹೆಸರು ಹೇಳಿದ್ಯಲ್ಲ, ಗ್ಯಾರಂಟಿ ಸೂಪರೇ ಬರ್ತದೆ ನೋಡ್ಬೇಕಾದ್ರೆ. ಕೊರಗಜ್ಜನ ಕೈ ಬಿಡುದಿಲ್ಲ. ಅದು ನಿನ್ನ ತಲೆಗೆ ಬಂತಲ್ಲ, ಸೊ ಹಾಗಾದ್ರೆ ಅದು ಪರ್ಫೆಕ್ಟ್ ಬಂದೇ ಬರ್ತದೆ. ಇದು ನನ್ನ ಗ್ಯಾರಂಟಿ. ಸ್ವಾಮಿ ಕೊರಗಜ್ಜ ಜೈ ಹೋ. ಸ್ಟಾರ್ಟ್ ಮಾಡ್ತೇನೆ. ಸ್ಟಾರ್ಟ್ ಮಾಡಿ. ಓಕೆ, ನಾವೀಗ 350 ಡಿಗ್ರಿ ಫ್ಯಾರನ್ಹೀಟ್ ಅಲ್ಲಿ ಇಟ್ಟಿದ್ದೇವೆ. ಅಂದ್ರೆ ಒಂದು ಎಷ್ಟು 120 ಡಿಗ್ರಿ 130 ಡಿಗ್ರಿ ಸೆಲ್ಸಿಯಸ್ ಒಂದು 30 ನಿಮಿಷಕ್ಕೆ ಇಟ್ಟಿದ್ದೇವೆ. ಬಟ್ ಒಂದು 20-25 ನಿಮಿಷ ಆಗೋಬೇಕಾದ್ರೊಮ್ಮೆ ನೋಡುವ ಹೇಗಿರ್ತದೆ ಅಂತ. 30 ನಿಮಿಷ ಬೇಕಾಗ್ಬೇಕೀಗ. ಓಕೆ, ಅಷ್ಟೊತ್ತರೆಗೆ ನಾವೊಂದು ಚಹಾ ಮಾಡಿ ಇಡುವ, ಆಮೇಲೆ ಅದ್ರೊಟ್ಟಿಗೆ ಚಹಾವನ್ನು ಕುಡಿವ. ಓ ಅಲ್ಲ, ಕೇಕ್ ಕಟ್ ಮಾಡ್ಲಿಕ್ಕೆ ಉಂಟು, ಕೇಕ್ ಕಟ್ಟಿಂಗ್ ಎಲ್ಲ ಉಂಟು. ಅದ್ಮೇಲೆ ಇದು ಮಾಡ್ಲಿಕ್ಕೆ ಉಂಟು, ಚಾಕ್ಲೇಟ್ ಇದು, ಅದು ಮಾಡುವ ಈಗ. ಈಗ ಅದು ಮಾಡುವ, ಮತ್ತೆ ಕೇಕ್ ಕಟ್ಟಿಂಗ್ ಉಂಟು. ನಾಟಕ ಗೈಸ್, ನಾಟಕ, ಬರೀ ನಾಟಕ. ಇದಕ್ಕೆ ಆಕ್ಚುಲಿ ನಾವು ಹಾಕ್ಲಿಕ್ಕೆ ಕೋಕೋ ಪೌಡರ್ ಅನ್ಸ್ವೀಟೆಂಡ್. ನಮ್ಮ ಹತ್ರ ಆಲ್ರೆಡಿ ಸ್ವೀಟ್ ಅಂಡ್ ಚಾಕ್ಲೇಟ್ ಪೌಡರೇ ಉಂಟು. ಸೊ ಹಾಗಾಗಿ ಚಾಕ್ಲೇಟ್ ಮಿಕ್ಸ್, ಹಾಟ್ ಚಾಕ್ಲೇಟ್ ಮಿಕ್ಸೇ ಉಂಟು. ಸೊ ಈಗ ಚಾಕ್ಲೇಟ್ ಪೌಡರೇ ಹಾಕ್ತಿದ್ದಾಳೆ. ಆಗ ಶುಗರ್ ನೀನು ಕಮ್ಮಿ ಹಾಕ್ಬೇಕು. ಹೌದು. ಸೊ ಇದೀಗ ನಮ್ದೇ ಜುಗಾಡ್ ನಾವೀಗ ಮಾಡ್ತಾ ಇರೋದು. ನೋಡುವ, ನೆಸ್ಲೆ ಎಲ್ಲದೂ ಅವ್ರು ಹೇಳ್ದಂಗೆ, ಎಲ್ಲರೂ ಅವ್ರು ಹೇಳ್ದಂಗೆ ಮಾಡೋಕ್ಕಾಗುದಿಲ್ಲ, ಸ್ವಲ್ಪ ನಾವು ಹೇಳ್ದಾಗೂ ಮಾಡ್ಬೇಕಾಗ್ತದೆ. ಸೊ ಈಗ ನೀನು ಚಾಕ್ಲೇಟ್ ಪೌಡರ್ ಹಾಕಿ, ಶುಗರ್ ಮಾತ್ರ ಕಮ್ಮಿ ಹಾಕ್ಬೇಕಾಯ್ತಾ, ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಶುಗರ್ ಇರ್ತದೆ. ಎಸ್ ಬಾಸ್. ಒಂದು 5 ಸ್ಪೂನ್ ಹಾಕುದಾ? ಅದು ಆಕ್ಚುಲಿ 4 ಸ್ಪೂನ್ ಇದ್ದ, ನಾವು 2 ಸ್ಪೂನ್ ಹಾಕುವ. ನೋಡ, ನಾನ್ ನಿಂಗೆ ಕುಕಿಂಗ್ ಅಲ್ಲಿ ನಾನ್ ನಿಂಗೆ ಗೈಡ್ ಮಾಡ್ತಿದ್ದೇನೆ. ಇಲ್ಲ, ಇದು ನಿಮ್ದೇ ರೆಸಿಪಿ, ಅದಕ್ಕೆ ನಂಗೆ ಎಂತ ಹಾಕು. ಸಕ್ಕರೆ ಆಯ್ತು. ನೆಕ್ಸ್ಟ್ ಕಾರ್ನ್ ಫ್ಲವರ್ ಮತ್ತೆ ಇದು ಮಿಲ್ಕ್ ಬೇಕು. ಕಾರ್ನ್ ಫ್ಲೋರ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಕಾರ್ನ್ ಫ್ಲೋರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ನವ್ರು ಬಂದು ಮೆಟ್ಟಿ ಹೋದ್ರು ನಂಗೆ ಇಲ್ಲಿ ಕ್ಯಾನಡಾ. ಲೈಫ್ ಬಾಯ್, ನಾನು ನೀನು ಇದು ಹೇಳ್ತಿದ್ಯಲ್ಲ, ನಾನು ನೀನು ಹೇಳ್ತಿರುವಾಗ ನಾನು ಪಾಸ್ ಆದೆ ಆಯ್ತಾ. ನಾನು ಯೋಚಿಸ್ತಿದ್ದೇನೆ ಯಾವ್ದು ಅಡ್ವರ್ಟೈಸ್ ಅಂತ ಹೇಳಿ, ಎಲ್ಲ ಮರ್ತೋಗಿದೆ ಮಾರೆ. ಮತ್ತೆ ಅದೇ ಮತ್ತೆ ನೆನಪಾಯ್ತು, ಲೈಫ್ ಬಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ಲೈಫ್ ಬಾಯ್ ಒಂದು ಅಷ್ಟೇ ಒಂದೇ ಇಲ್ಲ 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 ಒಂದೇ ಸ್ಪೂನ್. ಇದನ್ನ ಹಾಗಾದ್ರೆ ಈಗ ಮಿಕ್ಸ್ ಮಾಡುವ. ಕಡೆಗೆ ಇದಕ್ಕೀಗ ಹಾಲು ಹಾಕ. ಇದಕ್ಕೆ ಚೂರು ಹಾಲು 250 ml ಹಾಲು ಹಾಕ್ಲಿಕ್ಕೆ ಅಂತ ಇತ್ತು. ನೀನು ಒಂದು ಹೀಗೆ ಕಪ್ಪಲ್ಲಿ ಹಾಕು ಚೂರು. ನಾವು ಫಸ್ಟ್ ಹಾಲು ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡು ಕಡೆ ಬಿಸಿ ಮಾಡುವನಾ? ಇಲ್ಲ, ಗಟ್ಟಿ ಹತ್ತಲ್ಲ. ಓಕೆ, ಕಾರ್ನ್ ಫ್ಲೋರ್ ಹಾಕ್ರೆ. ಸೊ ಈಗ ಹಾಲಿನ ಜವಾಬ್ದಾರಿಯನ್ನು ನಾನು ಪಟೇಲ್ರಿಗೆ ಬಿಟ್ಕೊಟ್ಟಿದ್ದೇನೆ. ಯಾಕಂದ್ರೆ ನನ್ನ ಹೆಂಡತಿಗೆ ಮಾಡ್ಲಿಕ್ಕೆ ಹೋದ್ರೆ ಎಲ್ಲಿಯಾದ್ರೂ ಮೇಲೆ ಕೆಳಗೆ ಆದ್ರೆ ಅಂತ ಅದು ಚೂರ್ ನೋಡಿ ಹಾಕಬೇಕು.
ಸರ್ಕಸ್ ಮಾಡ್ತಿದ್ದಳು. ಎಂತ ತಲೆ ಎಂತ ತಲೆ ಎಂತ ತಲೆ, ಎಂತೆಂತ ಮಕ್ಕಳು ಹುಟ್ಬಿಟ್ರು ಲಕ್ಷ್ಮಿ ನಿನ್ಗೆ. ಲಕ್ಷ್ಮಿ ಯಾರ? ಅದೇ ಡೈಲಾಗ್ ಅಲ್ಲಿ ಅದೇ ಇರ್ದೇನು ನಂಗೆ ಗೊತ್ತಿಲ್ಲ. ಒಂದೊಂದು ಮಕ್ಕಳು ಮುತ್ತು ಚಿನ್ನ ರತ್ನ ಎಲ್ಲದೂ ಇದ್ದಾರೆ. ನಮ್ಮ ಬಾಸ್ ಈಗ ಹೌದು, ನಿಮ್ಮ ಹತ್ರ ಕೋಕೋ ಪೌಡರ್ ಇದ್ರೆ ನೀವು ಕೋಕೋ ಪೌಡರ್ ಯೂಸ್ ಮಾಡ್ಬೇಕಾಯ್ತಾ. ನಮ್ಮ ಹಾಗೆ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಜುಗಾಡ್ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೌದು, ನಾವು ಚಾಕ್ಲೇಟ್ ಪೌಡರ್ ಅಲ್ಲಿ ಏನೆಲ್ಲ ಒಂದು ಸರ್ಕಸ್ ಮಾಡ್ಲಿಕ್ಕೆ ಹೋಗ್ತೇವೆ. ಬಟ್ ಅದೆಂತ ಪ್ರಾಬ್ಲಮ್ ನೋಡಿ, ಇಲ್ಲಿ ನೋಡಿ, ಚಾಕ್ಲೇಟ್ ಪೌಡರ್ ಅದು ಕೂಡ ಅದ್ರಲ್ಲಿ ಒಂಥರ ಹೀಗೆ ಉಂಡೆ ಉಂಡೆ ತರ ನಿಲ್ತದೆ. ಬಟ್ ನಮ್ ಪರವಾಗಿಲ್ಲ, ಹೇಗಿದ್ ನಮ್ದೇ ಆನಿವರ್ಸರಿ ಅಲ್ಲ, ಊರ್ನವ್ರದ್ದು ಆನಿವರ್ಸರಿ ಎಲ್ಲ. ನಮ್ಗೆ ಅದು ಪ್ಲಾನ್ ಇರ್ಲಿಲ್ಲ ಮಾಡುದು. ಯಾವ್ದು? ಇದು ಪ್ಲಾನ್ ಇಲ್ಲ ಆಯ್ತು, ಇದು ಪೂಜಿತ ಐಡಿಯಾ ಕೊಟ್ಟಿದ್ದು. ಕರೆಕ್ಟ್. ಸೊ ಇದೆಲ್ಲರೂ ಸಕ್ಸಸ್ಫುಲ್ ಆದ್ರೆ ಅವ್ರ ಬ್ರೈನಿಗೆ ನಾವು $1,000 ಅನ್ನು ಕೊಡ್ಬೇಕು ಕೆನೇಡಿಯನ್ ಅಲ್ಲಿ. ಬೇಡ ಬೇಡ, ಅದಕ್ಕಿಂತ ನಾವು ನಿನ್ನ ಬ್ರೈನ್ ಅನ್ನು ಮ್ಯೂಸಿಯಂ ಅಲ್ಲಿ ಇಡುವ. ಈಗ ಅಲ್ಲ, ನೀನು ಹೋದ್ಮೇಲೆ. ಸೊ ಈಗ ಇದನ್ನೀಗ ನಾವು ಬಿಸಿ ಮಾಡಬೇಕು. ಇದೀಗ ಬಿಸಿಗಿಟ್ಟಿರಿ, ಈಗ ಬಿಸಿಗಿಟ್ಟು ಮಿಕ್ಸ್ ಮಾಡ್ಬೇಕು, ಇಲ್ಲಿದ್ರೆ ಗಟ್ಟಿ ಆಗ್ತದೆ. ಕರೆಕ್ಟ್. ಪೂಜಿತನ ಕೈ ಚಳಕದಲ್ಲಿ ನೋಡಿ ಹೇಗೆ ಆಗಿದೆ ಅಂತ, ಒಳ್ಳೆ ಕ್ರೀಮ್ ಆಗಿದೆ ಅಲ್ಲ ಚಾಕ್ಲೇಟ್. ಒಂಚೂರು ಅಡಿ ಹಿಡ್ದಿದ ಅಲ್ಲ? ಇಲ್ಲಪ್ಪ, ಇಲ್ವಾ? ಹಿಡ್ದಿದ್ರು ನಾನು ಇಲ್ಲ ಅಂತ ಹೇಳ್ತೇನೆ. ಬಟ್ ಒಳ್ಳೆ ಕಾಣ್ತದೆ, ನೋಡು ತೋರ್ಸಂತೊಮ್ಮೆ. ಒಳ್ಳೆ ಕ್ರೀಮ್ ಕ್ರೀಮ್ ಆಗಿ ಸೂಪರ್ ಕಾಣ್ತದೆ. ಹೇಗೆ ಹೇಗೆ ಕ್ರೇಜಿಯಾ? ಐಡಿಯಾ ವರ್ಕೌಟ್ ಕೊಡ್ಬೋದಾ? ಒಂದ್ಸರಿ ನಾನು ಹೇಳಿದಲ್ಲ, $1,000 ನಿನ್ ತಲೆ ಮ್ಯೂಸಿಯಂ ಅಲ್ಲಿ ಇಡುವ. ಬ್ರೇನ್, ತಲೆ ಅಲ್ಲ ಬ್ರೇನ್ ಅಂತ. ಕಮ್ ಆನ್ ಮ್ಯಾನ್, ವೆರಿ ಗುಡ್. ಒಂದು ಸಕ್ಸಸ್ಫುಲ್ ಕೇಕ್ ಬೇಕಿಂಗ್ ಆಗಿದೆ, ಇನ್ನೀಗ ಟೇಸ್ಟಿಂಗ್ ಆಗ್ಲಿಕ್ಕೆ ಬಾಕಿ ಉಂಟು ಈಗ. ಹೌದು, ಅದೇ ನಾನು ಹೇಳಿಕ್ಕೆ ಹೊರಟದ್ದು, ಟೇಸ್ಟಿಂಗ್ ಮುಖ್ಯ ನಮ್ಗೆ. ಹೇಗೆ ಮೂಡಿ ಬಂದಿದೆ ಕೇಕ್? ಕೇಕ್ ಬಾರಿ ಒಳ್ಳೆ ಮೂಡಿ ಬಂದಿದೆ, ಪೂಜಿತನಾಗಿ ಉಬ್ಬಿದೆ, ನನ್ನಾಗೆ ಉಬ್ಬಿದೆ, ಮತ್ತೆ ಯಾರೋ ಬಾಣ್ಲಿ ಮಾಡ್ಕೊಂಡು ಬಂದಾಗೆ ಉಂಟು. ಸೊ ಇದ್ರ ಮೇಲೆ ಚಂದ ಮಾಡಿ ಎಣ್ಣೆ ಹಾಕುವಂತ ಫೀಲ್ ಬರ್ತಾ ಉಂಟು. ಎಣ್ಣೆ ಮಸಾಜ್ ಮಾಡ್ಲಿಕ್ಕೆ. ಬಟ್ ಒಳ್ಳೆ ಉಬ್ಬಿ ಬಂದಿದೆ ಆಯ್ತಾ. ಈಗ ತೋರಿಸ್ತೇನೆ ನೋಡಿ, ನಾನು ನಿಂಗೆ ಟೇಬಲ್ ಮೇಲೆ ಇಟ್ಟಿದ್ದೇನೆ. ಯು ನೋ ವಾಟ್, ನಾನೀಗ ತೆಗಿಲಿಲ್ಲ, ಆದ್ರೆ ಸಹ ನಾ ಇಲ್ಲಿಂದ ನೋಡಿ ಇಣಕಿ ಹೇಳ್ತಾ ಇರೋದು, ಸೈಡ್ ಇದೆಲ್ಲ ಬಿಟ್ಟಿದೆ, ನೀನು ಎಣ್ಣೆ ಹಾಕಿದೆಯಲ್ಲ ಅದಕ್ಕೆ ಕಮ್ಮಿ ಉಂಟು. ಬಟ್ ಈಗ ತೆಗಿಯೋದೊಂದು ಚಾಲೆಂಜ್, ನಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲದಿದ್ದ ಕಾರಣ ಕಷ್ಟ ಆಗ್ಬೋದು. ಬಟ್ ನೋಡುವ ಈಗ, ಇಲ್ಲಿ ನೋಡಿ ತೋರಿಸ್ತೇನೆ ಈಗ. ಒಳ್ಳೆ ಕಾಣ್ತಲ್ಲ, ಚಂದ ಉಂಟು, ಬಾರಿ ಚಂದ ಉಂಟು. ಇದು ನಾವು ಫಸ್ಟ್ ಟೈಮ್ ಆಗಿದ್ದಕ್ಕೆ ಸ್ವಲ್ಪ ಎಂತ ಹೇಳ್ತಾರೆ, ಕ್ವಾಂಟಿಟಿ ಎಲ್ಲ ಕಮ್ಮಿ ಕಮ್ಮಿ ಹಾಕ್ಲಿಕ್ಕೆ ಹೋಗಿದ್ದೇವೆ. ಇಲ್ಲಿದ್ರೆ ಫುಲ್ ಮೇಲೆ ತನಕ ಉಬ್ಬುತ್ತಿತ್ತು. ಕಟ್ ಮಾಡ್ಬೇಡ್ವಾ ಅವಾಗ? ನಾನು ಅನ್ಕೊಂಡು ನೀ ಕಟ್ ಮಾಡ್ಲಿಕ್ಕೆ ಹೋದಂತ. ಎಂತ ಇಲ್ಲ, ಅದು ಮಾಡದೆ ಬರ್ತದೆ. ಅಲ್ಲಿ ಗ್ಯಾಪ್ ಉಂಟು ಆಲ್ರೆಡಿ. ಹೀಗೆ ಮಾಡಿದ್ರೆ ನಾನು ಹಾಗೆ ಮಾಡಿದ್ರೆ ಅದೇ ಇದ್ರಲ್ಲಿ ಕಚಕ್ಕ ಮಾಡಿ ಬಿಡ್ತೇನೆ, ಇಷ್ಟು ಮಾಡಿ. ಇದು ಬನ್ಸ್ ಸಾಫ್ಟ್ ಉಂಟು, ಸಾಫ್ಟ್ ಉಂಟು. ಕಲ್ಲ ಆಗ್ಲಿಲ್ಲ, ಸಾಫ್ಟ್ ಉಂಟು. ಸಕ್ಸಸ್ ಆಗಿದೆ ಅಂತ ಬಾ, ನಾ ತೆಗಿತೇನೆ ಈಗ, ಹಿಡ್ಕೊ. ಈಗ ಇದು ಕ್ರೀಮ್ ಅನ್ನು ನಾವು ಅದ್ರ ಮೇಲೆ ಹೇಗೆ ಎಂತ ಹೇಳುದಾ, ಸಾಗಿಸುದಾ? ಡ್ರೆಸ್ಸಿಂಗ್ ಅದಕ್ಕೆ ಹೀಗೆ ಚಂದ ಕಾಣುದಿಲ್ಲ ಹೇಳಿ ನನ್ ಗಂಡ ಈಗ ಎಕ್ಸ್ಟ್ರಾ ಎಫರ್ಟ್ಸ್ ಎಲ್ಲ ಹಾಕಿ ಅಂತೆಲ್ಲ ಮಾಡಿದ. ನಾವೀಗ ಇದು ತೊಟ್ಟೆಲೆ ಹಾಕಿ ಆಮೇಲೆ ತೋರಿಸ್ತೇನೆ ಹೇಗೆ ಆಗಿದೆ ಅಂತ. 2 ಕೈ ಬೇಕು ಈಗ, ಬಾ ಹೆಲ್ಪ್ ಮಾಡಿ ನಂಗೆ. ಹೀಗೆ ಆಗಿದೆ ನನ್ನ ಹೆಂಡತಿಯ ಸಹಾಯದಿಂದ. ಹೆಂಡತಿಗೆ ಥ್ಯಾಂಕ್ ಯು ಹೇಳಿದ್ರ? ಆಮೇಲೆ ಮುಚ್ಕೋ, ಮೈ ಮೇಲೆ ಬಿದ್ದಾತು. ಇಲ್ಲವಾ, ಇದು ಎಂತ ಹೇಳ್ತಾರೆ, ಟೀಮ್ ವರ್ಕ್ ಈಗಲ್ಲ. ಓ, ಅದನ್ನ ತೆಗಿಬೇಕಲ್ಲ. ನಾನೀಗ ಸೀದಾ ಹಾಕಿ ಬಿಡ್ತಿದ್ದೆ ಇದನ್ನು ಟಪ್ ಕಾಣಿ. ಇದು ಸ್ವಲ್ಪ ಈಗ ಕೂಲ್ ಡೌನ್ ಆಗಿದೆ. ಇಡ್ಲಿಯನ್ನು ಕೈಡಿಗಿಯಿಂದ ತೆಗೆಯುವ ಸಮಯ ಬಂತ. ನಾನು ಆಕ್ಚುಲಿ ಈಗ ಕಷ್ಟ ಪಡ್ಬೇಕು ಇದನ್ನ ತೆಗಿಯುವುದು ಹೇಗೆ ಅಂತಿದ್ದು. ಇದು ನೋಡಂತ ಒಳ್ಳೆ ಮಶ್ರೂಮ್ ಆಗಿದೆ ಮಾರ, ಈಗ ಚಂದ ಆಗಿದೆ. ವಾ ಸೂಪರ್. ಇದನ್ನ ಇಡುವಲ್ಲ, ಇಲ್ಲಿಂದ ಚೀಸ್ ಕಾಣ್ತದೆ. ಬೇಡ ಪೇಪರ್ ಬೇಡ, ಇದನ್ನ ಈಗ ಇಡುವಲ್ಲ. ಅಲ್ಲ, ಅದು ಕಟ್ ಮಾಡುವಾಗೆಲ್ಲ ನಾವು ಇರ್ಲಿ ಅಲ್ಲ. ಬಸ್ ಕರೆಕ್ಟ್ ಬಂದಿದಲ್ಲ, ಖುಷಿ ಆಯ್ತು ಮಾರ ನಂಗೆ. ನಾನೀಗ ಇದು ಯಾರು ಮಾರಿ ಕಷ್ಟ ಪಡ್ಬೇಕಲ್ಲ ಹೇಳಿ ಥಿಂಕ್ ಮಾಡ್ತೇನೆ. ವಾ ಹೇಗೆ ಸಾಬಸ್ ಬೇಟಾ, ವಾ ಸೂಪರ್. ಎಷ್ಟಂತೂ ನೋಡ್ಲಿಲ್ಲ ಇನ್ನು ಸಹ, ಆದ್ರೆ ಪರ್ಫೆಕ್ಟ್ ಬಂದಾಗೆ 100% ಒಳ್ಳೆ ಇರ್ತದೆ. ಇದೀಗ ನೋಡಿ, ಈಗ ನನ್ನ ಗಂಡ ತಯಾರಿಸಿದ ಮಿಶ್ರಣ ಇದೀಗ ಫ್ಲಾಪ್ ಆಗಿದ್ರೆ ಬರ್ತಾ ಉಂಟವರೆಗೆ. ಮೆಹಂದಿ ಕೋನ್ ಹಾಕಿ ಅಭ್ಯಾಸ ಉಂಟ ಮನೇಲಿ? ಇಲ್ಲ. ಹಾಗಾದ್ರೆ ಬಾರಿ ಕಷ್ಟ ಉಂಟು. ನಾನೀಗ ಎಂತ ಮಾಡ್ಲಿಕ್ಕೆ ಹೋಗಿದ್ದು ಗೊತ್ತುಂಟಾ? ಬೇಡ, ನೀವು ಮಾತಾಡಬೇಡಿ. ನಾವೀಗ ಫೈನಲ್ ಟಚ್ ಆದಮೇಲೆ ಮಾತಾಡುವ ಗೈಸ್. ನೀವು ಅಲ್ಲಿವರೆಗೆ ಶಾಂತಿಯಿಂದ
ಈ ವ್ಯೂ ಅನ್ನು ಎಂಜಾಯ್ ಮಾಡಿ. ಕಾಣ್ತದ ಹಾ, ನಿಂಗ್ ಗೊತ್ತಾಯ್ತಾ ನಾ ಎಂತ- ಪ್ರೇಮಲೋಕದಿಂದ ಬಂದ ಪ್ರೇಮದ ಹಮ್ಮೀರ. ಹಮ್ಮೀರ ನಂಗೆ ಗೊತ್ತಿಲ್ಲ. ಏ ದೇವ್ರೇ, ನಾನ್ ನೋಡಿ ಎಂತ ಹೇಳ್ತಿದ್ದಿ ಅಂತ ಹೇಳಿ ನಾ ಮಾತಾಡ್ಬಾರ್ದು. ನಾ ಹೇಳ್ದೆ ನೀ ಮತ್ ತಪ್ಪು ತಪ್ಪು ಲಿರಿಕ್ಸ್ ಹೇಳಿದ್ರೆ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂಗೀತ ಸಂದೇಶವಾ. ಓ ಶಿಟ್, ಅಡ್ಡಿಲ್ಲ. ಚಂದ. ಈ ಸೈಡ್ ಕರೆಕ್ಟ್ ಆಗಿತ್ತು. ಇದು ನನ್ನದಾಯ್ತಾ? ಈಚೆ ಸೈಡ್ ನನ್ನದು, ಈ ಸೈಡ್ ನಂದು. ಇದು ಸಪುರ ಇದ್ದಾರಲ್ಲ ಅವರು, ಆಚೆವಾದಿಗೆ ಅವರು. ಅದು ಈಗ ಫುಲ್ ಕಂಪ್ಲೀಟ್ ಮಾಡುವ. ನೋಡ ಹಾರ್ಟ್ ನೋಡ, ನನ್ನ ಹಾರ್ಟ್ ನೋಡ. ಹಾರ್ಟ್ ಅನ್ನೋ ಅಡ್ಡದಲ್ಲಿ ಇದು ಲವ್ ಅನ್ನೋ ಲಾಂಗ್ ನನ್ನ ಅಟ್ಯಾಕ್ ಮಾಡೋ ಶಿವ ಶಿವ. ಈಗ ಇಲ್ಲಿ ಒಳಗೆ ಎಂತ ಮಾಡ್ತೇನೆ ನೋಡು, ಸರ್ಪ್ರೈಸ್ ಆಯ್ತು ಇದು. ಓ, ನನ್ನ ಆನಿವರ್ಸರಿ ನಿಂಗೆ ಏನು ಸರ್ಪ್ರೈಸ್ ಕೊಡ್ಲಿಲ್ಲಲ್ಲ, ಇದೇ ಸರ್ಪ್ರೈಸ್. ಈಗ ನಾ ಬರೀಲಿಕ್ಕೆ ಹೋಗುದೇ ಸರ್ಪ್ರೈಸ್. ಇಲ್ಲಿ ಬಾ. ಎಂತ ಆರೋ ಎಲ್ಲ ಹಾಕ್ತಾರಂತ ಈಗ. ಮರ್ಲ ಕ್ರಿಂಜ್ 2.0. ಇದು ನಿಂಗೆ ಯಾರು ಹಾಗೆ ಕಾಣ್ತದ? ನೋಡಿ ಎಂತ ಇರ್ಬೋದು ನಿನ್ ಪ್ರಕಾರ? ಐಸ್ ಕ್ರೀಮ್ ಇದು ಕಡ್ಡಿ. ಬರೇ ಅನ್ರೆಸ್ಪೆಕ್ಟ್ ಗೈಸ್, ಬರೇ ಇಲ್ಲ, ಬರೇ ಅನ್ರೆಸ್ಪೆಕ್ಟ್. ಕಾಣ್ತಾ ಉಂಟ ಅಲ್ಲಿ? ಇಲ್ಲಿ ಕ್ಲೋಸ್ ಅಪ್ ಅಲ್ಲಿ ಇಟ್ಟು ಎಂ ಆಗ್ತದೆ ಅಲ್ಲಿ. ಎಂ ಅಲ್ಲವಾ, ಅದು ನೀನ್ ಗೆಸ್ ಮಾಡಬಾರ್ದಂತ ನಾ ಹಾಗೆ ಮಾಡಿದ್ದು. ನಾನೀಗ ಅಲ್ಲಿ ಕೆಳಗೆ ಹೋಗಿ ಎಂತ ನನ್ನ ಅಮ್ಮನ ಹೆಸರು ಯಾಕೆ ಬರ್ತಿದ್ದೀರಿ ಅಂತ ಹೇಳಿಕ್ ಹೋಗಿದ್ದು. ಇದು ನನ್ನ ಹೆಸರು ನನ್ನದು, ನನ್ನ ಗಂಡನ ಹೆಸರು ನನ್ನದು. ಸೇಮ್ ಅಲ್ಲಿ ಬರ್ದು. ನೈಸ್. ಈಗ ಥಿಂಕ್ ಮಾಡ್ತಿದ್ದೀನಿ ಎಂತ ಡಿಸೈನ್ ಮಾಡುದು ಅಂತ. ಇದ್ರಲ್ಲಿ ಇಷ್ಟು ಚಾಕ್ಲೇಟ್ ಉಂಟು. ಇಲ್ಲೆಲ್ಲ ರಂಗೋಲಿ ಬಿಡಿಸಿವೋ ಇಲ್ಲಿಂದೆಲ್ಲ. ಹೀಗೆ ಇದಕ್ಕೆ ಎಂತ ಗೊತ್ತುಂಟ ಸಾಂಗ್? ಚುಕ್ಕಿ ಚುಕ್ಕಿ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿ ಬಾಳಿ ನೂರಾರು ದೇವರ ರಂಗೋಲಿ ರಂಗೋಲಿ ರಂಗಾದ ರಂಗೋಲಿ. ಇದು ಬರ್ತದೆ. ಇದು ಅಲ್ಲಿ ಸ್ಟಕ್ ಆಗಿದೆ, ರಂಗೋಲಿ ಸ್ಟಕ್. ಈಗ ನಮ್ಮ ಕೇಕ್ ಫೈನಲಿ ಆಗ್ತಾ ಬಂದಿದೆ. ತೋರ್ಸುದಾ? ವಾಹ್, ಇದು ಬಾರಿ ಚಂದ ಆಗಿದೆ. ಇದಾಗುವುದು. ಎಂತ ಹೋಗ್ಬೋದಾ? ಇಲ್ಲೊಂದು ಬೇಕರಿ ಇಡ್ಬೋದಾ? ಬೇಕರಿ ಇಡ್ಬೋದು, ಅದು ನೀನ್ ಹೇಳ್ಬೇಕು. ನಾನು ತಿಂದಾದ್ಮೇಲೆ ಹೇಳುದು. ಇವಾಗ ನಂಗೆ ಹೀಗೆ ಲಾಸ್ಟ್ ಮಾಡುವ ಉಂಟಲ್ಲ, ಹೀಗೆ ಕೈ ಹೀಗೆ ಧರಿಸ್ಲಿಕ್ಕೆ ಸ್ಟಾರ್ಟ್, ಅಂದ್ರೆ ಲೈನ್ಸ್ ಆಗ್ತಿದ್ದೇನಲ್ಲ, ಎಲ್ಲಿ ಆಚೆ ಈಚೆ ಆಗ್ತದೆ ಅಂತ ಹೇಳಿ. ಇಲ್ಲ, ಇವ್ರು ಹಾಕಿದಕ್ಕೆ ಹೀಗುಂಟು, ನಾನು ಹಾಕಿದ್ರೆ ತುಂಬಾ ಕಲರ್. ಬಟ್ ಬಿಗಿನರ್ಸ್ ಲೆವೆಲ್ಗೆ ಇದು ಓಕೆ ಅಂತ ಹೇಳ್ತೀಯಾ? ಬಿಗಿನರ್ಸ್ ಅಲ್ಲ, ಇದು ಪ್ರೋ ಆಗಿದೆ. ಪ್ರೋ ಆಗಿದೆ ಸತ್ಯ? ಅಷ್ಟೆಲ್ಲ ಬೇಡಿತ್ತು, ಬಟ್ ಸತ್ಯ ಒಳ್ಳೆ ಆಗಿದೆ. ಬಿಗಿನರ್ಸ್ ಓಕೆ. ಇದು ನಮ್ಗೆ ತಟ್ಟಿ ಮಾಡೆಲ್ಲ ಉಂಟಲ್ಲ, ತಟ್ಟಿ ಮಾಡಿನಾಗೆ ಕಾಣ್ತದೆ. ಈಗ ನಾನು ಇದಕ್ಕೊಂದು ರೌಂಡ್ ಟೂರ್ ಕೊಡ್ತೇನೆ. ತಟ್ಟಿ ವಿಡಿಯೋಗ್ರಫಿ ನಾ ಮಾಡ್ತೇನೆ, ತಟ್ಟಿ ಮಾಡಿನ ರೌಂಡ್ ಟೂರ್ ಬೇಕಾಗಿದ್ದಲ್ಲಿ ಕಾಮೆಂಟ್ ಮಾಡಿ. ಆಲ್ರೆಡಿ ನಾನು ಕೊಟ್ಟಿದ್ದೇನೆ. ಇಲ್ಲಿ ಇನ್ನು 30 ಟೂರ್ ಮಾಡ್ಲಿಕ್ಕೆ ಏನು ಬಾಕಿ ಇಲ್ಲ. ತಿಂಬಾ ಇದೊಂದು ಲಾಸ್ಟ್ ಒಂದು ಚುಕ್ಕಿ ಇಡ್ಲಿಕ್ಕೆ ಉಂಟು. ನಿಂದು ರಂಗೋಲಿ ಅನ್ನು ಕಂಪ್ಲೀಟ್ ಮಾಡಿ. ಅಯ್ಯೋ ದೆವ್ವ, ಮದ್ವೆ ಆದ್ಮೇಲೆ ಯಾವ್ದಕ್ಕೂ ಪುರ್ಸೋದ್ ಸಿಕ್ಕುದಿಲ್ಲ. ಏನ್ ಹೇಳ್ತಿ? ನನ್ನ ಮೇಲೆ ಇದು ಆರೋಪ. ನಾನು ಬಹಿರಂಗವಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇದೆಲ್ಲ ನನ್ನ ಇಮೇಜ್ ಅನ್ನು ತಳ್ಳಿ ಹಾಕುವ ಪ್ರಯತ್ನ ನಡೀತಾ ಇದೆ. ತುಳ್ದು ಹಾಕುವ ಪ್ರಯತ್ನವಾ? ಅದೇ ತಳ್ಳಿ. ನನ್ನ ಹೆಂಡತಿದು ಕನ್ನಡ ಕೇಳಿದ್ರೆ ಅಚ್ಚ ಕನ್ನಡ ಮಾತಾಡ್ಲಿಕ್ಕೆ ಅಚ್ಚ ಕನ್ನಡ ಅಲ್ಲ, ಇದು ಅನಾಚಾರ ಕನ್ನಡ ಆಗ್ತದೆ. ನಾನಂದ್ರೆ ಈ ಪೊಲಿಟಿಷಿಯನ್ಸ್ ಎಲ್ಲ ಮಾತಾಡ್ತಾರಲ್ಲ, ಸೊ ಹಾಗೆ ಮಾತಾಡ್ಲಿಕ್ಕೆ ಹೋಗಿದ್ದು. ಅದು ಅಷ್ಟು ಬರ್ಲಿಲ್ಲ ನಂಗೆ ಅಷ್ಟೇ. ಇನ್ನು ಬಾರಿ ಕಷ್ಟ ಉಂಟು. ಬಟ್ ಅದೇ ಬ್ಯಾಚುಲರ್ಸ್ಗೆ ಹೇಳಲಿಕ್ಕೆ ಹೊರಟದ್ದು ನಾನು, ಅಂದ್ರೆ ಕಷ್ಟ ಉಂಟು ಮದುವೆಯಲ್ಲಿ ಆದ್ಮೇಲೆ ಪುರ್ಸೋದು ಸಿಕ್ಕುದಿಲ್ಲ ನಮ್ಗೆ ಅಂತ. ಬಟ್ ಫೈನಲಿ ನನ್ನ ಕಲಾ ಪ್ರದರ್ಶನವನ್ನು ತೋರಿಸುವಲ್ಲಿ ಸಫಲರಾದ ಪಂಕಜ್ ಪಟೇಲ್ನವರು. ಇಲ್ಲಿ ನೋಡಿ, ಮೆಹಂದಿ ಕಲಾ ಪ್ರತಿಭೆ ಇಲ್ಲಿ ಕೇಕ್ ಮೇಲೆ ಮೂಡಿ ಬಂದಿದೆ. ಸಾಕು. ಹೇಗೆ ಆನಿವರ್ಸರಿ ಗಿಫ್ಟ್ ಹೇಗೆ? ಫಸ್ಟ್ ಅದೇ ಹೇಳು. ಇಲ್ಲ, ತುಂಬಾ ಸೂಪರ್ ಉಂಟು. ಇಲ್ಲ, ಈಗ ಅದಕ್ಕೆ ಹೇಳ್ತೇನೆ. ನಿಂಗೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಉಂಟು ಈಗ. ನಿನಗೆ ಇದು ಬೇಕಿತ್ತ ಮಗನೇ? ಸುಮ್ನೆ ಕೇಕ್ ತಿನ್ಕೊಂಡು ಮುಚ್ಕೊಂಡು ಕೂತ್ಕೊಂಡ್ಬೇಕಿತ್ತ ಬೇಡ್ದ? ನಿಂಗೆ ಬೇಕಿತ್ತ? ಇದೆಲ್ಲ ಕೊಡು. ಈಗ ಹೇಳು,
ಗಂಡಂದು ಗಿಫ್ಟ್ ಹೇಗಿತ್ತು ಆನಿವರ್ಸರಿದು? ತುಂಬಾ ಸೂಪರ್ ಆಗಿದೆ. ನಾನು ಇದ್ರೊಟ್ಟಿಗೆ ಇನ್ನೂ ಒಂದು ಏನೆಲ್ಲ ಬರ್ತದೆ ಅಂತ ಎಣಿಸ್ಕೊಂಡಿದ್ದೆ, ಬಟ್ ಅದೆಲ್ಲ ಬರ್ಲಿಲ್ಲ. ಬಟ್ ಅದೆಲ್ಲದಕ್ಕಿಂತ ಜಾಸ್ತಿ ಇದೇ ಗಿಫ್ಟ್, ಇದು ತುಂಬಾ ಪ್ರಾಮುಖ್ಯ ಉಂಟು. ನೀನ್ ಲಾಸ್ಟ್ ಟೈಮ್ ಹೇಳಿದ್ ನೆಂಪುಂಟಾ, ಎಂತ ಕೊಡ್ತೇವೆ ಇಂಪಾರ್ಟೆಂಟ್ ಅಲ್ಲ, ಪ್ರಯತ್ನ ಇಂಪಾರ್ಟೆಂಟ್ ಅಂತ. ಸೊ ಆ ಪ್ರಯತ್ನ ಇಲ್ಲಿ ಕಂಡು ಬರ್ಬೇಕು, ಮಗನ್ ಕಂಡು ಬರ್ಬೇಕು. ಬ್ಯಾನ್ ಆಗ್ತೀರಿ ಮತ್ತೆ. ಮದುವೆ ದಿನವಿದು ನಿಮ್ಮದಾಗಲಿ, ನೀನು ಚೂರಿ ಇಟ್ಕೊಂಡು ಮದುವೆ ದಿನ ನಿಮ್ಮದು ಆಗಲಿ, ಶಾಂತಿ ಸೌಖ್ಯವು ನಮ್ಮದಾಗಲಿ. ಇನ್ನೊಂದು ಸಾಂಗ್ ಉಂಟಲ್ಲ, ಈಗಷ್ಟೇ ನಾನು ಹೇಳ್ತಿದ್ದೆ ಇನ್ನೊಂದು, ನೂರಾರು ಕಾಲ ಜೊತೆಯಾಗಿ ಬಾಳಿ, ಹ್ಯಾಪಿ ಹ್ಯಾಪಿ ಆನಿವರ್ಸರಿ, ನಮ್ಮ ಬಾಳು ಹೀಗೆ ನಗು ನಗುತ್ತಾ ಇರಲಿ, ಹ್ಯಾಪಿ ಹ್ಯಾಪಿ ಆನಿವರ್ಸರಿ. ಅದನ್ನ ನೀ ಚೂರಿ ಇಟ್ಕೊಂಡು ಹೇಳ್ಬೇಡ ಅಷ್ಟೇ. ಅಲ್ಲಲ್ಲ, ನನ್ ಈ ಸಾಂಗ್ ಇದು ಫೈನಲ್ ಸಾಂಗ್ ಆಯ್ತಾ, ಬನ್ನಿ ಹಿಡಿ ಹೇಳು. ಮದುವೆಯ ಈ ಬಂದ ಹೊಸ ಭಾವದ ಅನುಬಂಧ, ಏಳೇಳು ಜನುಮಗಳು ನೀವೇ ನನ್ನ ಗಂಡ. ಇಷ್ಟ ಅದ್ರಲ್ಲಿ ಎಷ್ಟು ಗಂಟೆ? ಓ ಸಾರಿ. ಓಂ ನಮಃ ಶಿವಾಯ. ನೀವು ಸಹ ಅದು ಫಸ್ಟಿಗೆ ಅದ್ರದ್ದು ಇದು ಬಿದ್ದರೆ ಕಷ್ಟ. ಹೌದು ಗೈಸ್, ಜೋಕ್ಸ್ ಅಪಾರ್ಟ್, ನಾನ್ ಜೋಕ್ಸ್ ಅಪಾರ್ಟ್, ಸೂಪರ್ ಕೇಕ್, ಸ್ವೀಟ್ ಎಷ್ಟು ಬೇಕೋ ಅಷ್ಟೇ ಉಂಟು, ಮಿನಿಮಲ್ ಅಂದರೆ ಮಿನಿಮಲ್ಲು. ಮತ್ತು ಈಗ ನಾನೀಗ ಹೀಗೆ ತೋರಿಸ್ತೇನೆ, ಈಗ ಹೀಗೆ ಟ್ವಿಂಕ ಒಳಗೆ ಹೋಗ್ತದೆ. ಸೊ ಸಾಫ್ಟಿಗೆ ಸಾಫ್ಟ್ ಬಂದಿದೆ. ಮತ್ತು ನಾವಿದು ಕ್ರೀಮ್ ಹಾಕಿದ್ದಕ್ಕೆ ಸ್ವಲ್ಪ ಚಾಕ್ಲೇಟ್ ಫ್ಲೇವರ್ಸ್ ಬಂದಿದೆ. ಓವರ್ ಆಲ್ ಸೂಪರ್ ಆಗಿದೆ. ಕಟ್ ಮಾಡ್ಲಿಕ್ಕೆ ಎಷ್ಟು ಸುಲಭ ನೋಡಿ, ಇಲ್ಲಿ ಪುಡ್ಕ ಮಾಡಿದ್ರೆ ಕಟ್ ಆಗ್ತಾ ಉಂಟು ಹೇಳಿ. ಹಾಂ, ಸೊ ಭಾರಿ ಒಳ್ಳೆ ಆಗಿದೆ. ಇಲ್ಲಿ ನೋಡಿ, ತೆಗೆದು ತೋರಿಸ್ತೇನೆ ನಾನು. ಹೀಗೆ ಮಾಡಿ, ಹೀಗೆ ಇಲ್ಲಿ ನೋಡಿ, ಹೀಗೆ ಮಾಡಿ, ಈಗ ಹಾಗೆ. ಹಾಂ, ಸಾಫ್ಟ್ ಫ್ಲಫಿ. ಆ್ಯಕ್ಚುಲಿ ಕ್ರೆಡಿಟ್ಸ್ ನನಗೆ ಹೋಗಬೇಕು, ಯಾಕಂದರೆ ನಾನು ಅಷ್ಟು ಬೀಟ್ ಮಾಡಿದ್ದೇನೆ. ಬೀಟ್ ಮಾಡಿದ್ರಿಂದ ಫ್ಲಫಿ ಬಂದಿರೋದು. ಅದು ಹೇಳಿದಲ್ಲ ವಿಡಿಯೋಲಿ, ಇದು ಎಂತ ಟೀಮ್ ವರ್ಕ್. ಟೀಮ್ ವರ್ಕ್ ಆ್ಯಕ್ಚುಲಿ ಒಳ್ಳೆ ಆಗಿದೆ. ವೆರಿ ಪ್ರೌಡ್ ಆಫ್ ಯು ಮೈ ಡಿಯರ್ ಹಸ್ಬೆಂಡ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೆಂಡತಿಗೆ ಎಂತೆಂಥದ್ದೆಲ್ಲ ಗಿಫ್ಟ್ ಕೊಡ್ತಾರೆ, ಬಟ್ ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಬೇಕಾಗಿರೋದು ಈ ಥರದ್ದು ಸಣ್ಣ ಸಣ್ಣ ಗಿಫ್ಟ್ ಅಷ್ಟೇ. ನಾನು ಬೇರೆ ಎಂಥದ್ದು ಹೇಳಲಿಕ್ಕೆ ಹೋಗ್ತಿದ್ದೆ, ನಾನು ಈಗ ನೋಡ್ತಿದ್ದೇನೆ ಅವ್ರು ಎಣಿಸಿದ್ರೆ ಅವ್ರದ್ದು ಪಾಕೆಟ್ ಈಗ ಕಟ್ ಆಗ್ತದೆ ಅಂತ. ನೋ, ಬಟ್ ನಾವು ಹೆಣ್ಮಕ್ಳಿಗೆ ನಮಗೆ ಇದೆ ಸಣ್ಣ ಸಣ್ಣ ಖುಷಿಯೇ ನಮಗೆ ಬೇಕಾಗಿರೋದು. ಸೊ ಭಾರಿ ಗಮ್ಮತ್ತಾಯಿತು ಇವತ್ತು ವ್ಲಾಗ್ ಅಂತೂ. ನಂಗೆ ತುಂಬ ಖುಷಿ ಆಯಿತು ಮಾಡುವಾಗಲೇ. ಆನ್ ಟಾಪ್ ಆಫ್ ದ್ಯಾಟ್ ಇದು ಚೆರಿ ಆನ್ ದ ಕೇಕ್ ಹೇಳ್ತಾರಲ್ಲ, ಸೂಪರ್ ಆಗಿದೆ, ಸತ್ಯ ಬೆಸ್ಟ್ ಆಗಿದೆ. ನಂಗೆ ಖುಷಿ ಆಯ್ತು. ಇದು ನಾವು ಬೇಕರಿಲಿ ಎಲ್ಲ ತಕೊಂಡು ಬಂದು ತಿನ್ನೋದಕ್ಕಿಂತ ಮನೇಲಿ ಮಾಡಿ ತಿನ್ನೋದೇ ಒಳ್ಳೇದು. ಶುಗರ್ ಉಂಟು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಯಾವಾಗಾದ್ರೂ ಒಮ್ಮೆ ಹೀಗೆ ಟ್ರೈ ಮಾಡಿ ತಿನ್ನೋದ್ರಲ್ಲಿ ಏನು ಪರವಾಗಿಲ್ಲ. ಪರ್ಫೆಕ್ಟ್ ಬೇಕರಿ ಕೇಕ್ ತರ ಉಂಟು, ಏನು ಪ್ರಾಬ್ಲಮ್ ಇಲ್ಲ. ಇದಕ್ಕೆ ಇನ್ನೊಂದು ಕ್ರೀಮ್ ಎಲ್ಲ ಹಾಕಿದ್ರೆ ನೆಕ್ಸ್ಟ್. ಬಟ್ ಆಕ್ಚುಲಿ ಇದೇ ಕ್ರೀಮ್ ಒಳ್ಳೆ ಉಂಟಲ್ಲ, ಚಾಕ್ಲೇಟ್ ಸೂಪರ್. ಟೊಂಕು ಟೊಂಕು ಸೂಪರ್ ಮ್ಯಾನ್. ಸ್ಪಾಂಜ್ ಕೇಕ್ ಹೇಳ್ತೇವೆ ನಾವು. ಸ್ಪಾಂಜ್ ಕೇಕ್ ಇಲ್ಲ ಇದ್ರೆ ಸರ್ ಅದು ನನ್ನ ಪೀಸ್. ಅದು ನಿಮ್ಮದೆಲ್ಲ ನನ್ನದು, ನನ್ನದೆಲ್ಲ ನಿಮ್ಮದು. ಬಟ್ ಯಾಸ್ ಕ್ರೇಜಿ ಆಗಿದೆ, ನನ್ಗಂತೂ ಭಾರಿ ಇಷ್ಟ ಆಯ್ತು. ನಾನು ನನ್ನ ಬಗ್ಗೆ ಹೊಗಳ್ತಿಲ್ಲ, ಬಟ್ ಒಳ್ಳೆದಾಗಿದೆ, ಜೆನ್ಯೂನ್ಲಿ ತುಂಬಾ ಒಳ್ಳೆದಾಗಿದೆ. ಕಂಗ್ರಾಟ್ಸ್. ಸೊ ನಮ್ದು ಹೀಗಿತ್ತು ವ್ಲಾಗ್. ನಿಮ್ಗೆ ಹೇಗೆ ಅನ್ಸಿತ್ತು ಅಂತ ನಮ್ಮ ವ್ಲಾಗ್ ಕಾಮೆಂಟ್ ಮಾಡೋದಂತೂ ಮರಿಬೇಡಿ, ಸಪೋರ್ಟ್ ಮಾಡಿ. ನಿಮ್ಗೇನ್ ಮಾಡ್ಬೇಕು ಗೊತ್ತುಂಟಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ಇನ್ನೂ ಸಹ ಫುಜು ಕಾಜು ಸ್ಟೋರಿ ಸಬ್ಸ್ಕ್ರೈಬ್ ಮಾಡದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. See you in next video. Bye.